ಆಕೆ ನೋಡೋದಕ್ಕೆ ಆವರೇಜ್ ಸುಂದ್ರಿ, ಆದ್ರೆ ಹೇಳ್ತಿದ್ದು ಮಾತ್ರ ಕೋಟಿ ಕೋಟಿ ಲೆಕ್ಕ. ಇಲ್ಲದ ಸೋದರ ಮಾವನ ಕತೆ ಕಟ್ಟಿದವಳು ಮೂರು ಮದುವೆ ಆಗಿದ್ಲು. ಇನ್ಸ್ಟಾಗ್ರಾಮ್ ಪ್ರಿಯಕರನ ಜೊತೆ ಹಸೆಮಣೆ ಏರಿದವಳ ಅಸಲಿ ಕಥೆಯನ್ನ ಎರಡನೇ ಗಂಡ ತೆರೆದಿಟ್ಟಿದ್ದಾನೆ. ಪ್ರೇಮ ಕುರುಡು ಪ್ರೇಮಿ ಕುರುಡು. ಇತ್ತೀಚೆಗೆ ಪ್ರೀತಿ ಪ್ರೇಮ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ. ಬೆಳಗ್ಗೆ ಶುರುವಾಗೋ ಪ್ರೀತಿ ರಾತ್ರಿ ಆಗೋದ್ರೊಳಗೆ ಮುರಿದು ಬಿದ್ದಿರುತ್ತೆ. ಇವತ್ತು ಒಬ್ಬನ ಜೊತೆಗಿದ್ರೆ ನಾಳೆ ಇನ್ಯಾರ್ದೋ ಜೋಡಿಯಾಗಿರ್ತಾರೆ. ಪ್ರೀತಿ ಹೆಸರಲ್ಲಿ ಮರ ಸುತ್ತೋರು ಗಲ್ಲಿ ಗಲ್ಲಿಯಲ್ಲಿ ಹುಟ್ಕೊಳ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಆಗಿದ್ದೂ ಇದೆ. ಮೊನ್ನೆ ಅಷ್ಟೇ 12 ಕೋಟಿ ಒಡತಿಯ ಮದುವೆ ವಿಷಯ ದೊಡ್ಡ ಸುದ್ದಿಯಾಗಿತ್ತು. ಬೆಳಗಾವಿಯ ಬಡವನನ್ನ ಕೋಟ್ಯಾಧೀಶೆ ಮದುವೆ ಆಗಿದ್ದಾಳೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಇದೆಲ್ಲ ಆಗಿ 4 ದಿನ ಕಳೆಯೋದ್ರೊಳಗೆ ಹೊಸ ಸುದ್ದಿ ಹುಟ್ಕೊಂಡಿದೆ. ಅಲ್ಲೊಂದು ಮದುವೆಯಾದವಳು ಮೊದಲೇ 2 ಮದುವೆ ಆಗಿದ್ದಳು ಅನ್ನೋ ಸತ್ಯ ಬಟಾಬಯಲಾಗಿದೆ. 3 ಗಂಡಂದಿರ ಮುದ್ದಿನ ಹೆಂಡತಿ. ಕೋಟ್ಯಾಧೀಶೆಯ ಮದುವೆ ಮಿಸ್ಟ್ರಿ ರಿವೀಲ್. ನಾನು ಹುಟ್ಟು ಕೋಟ್ಯಾಧೀಶೆ. ನನ್ನ ಹೆಸರಲ್ಲಿ 12 ಕೋಟಿ ಆಸ್ತಿ ಇದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ನಮ್ಮ ಮಾವನ ಮಗ ಸುಧಾಕರ್ ನನಗೆ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ಅಂತೆಲ್ಲ ಹೇಳಿದ್ದು. ಆದ್ರೀಗ ಅಸಲಿ ಕಥೆಯೇ ಬೇರೆ ಹೇಳ್ತಿದೆ. ಸುಧಾಕರ್ ಹಾಗೂ ಈಕೆ ಸಂಬಂಧಿಕರೇ ಅಲ್ವಂತೆ. ಕಾರು ಬಾಡಿಗೆ ಹೋಗಿದ್ದಾಗ ಪರಿಚಯ ಆಗಿದ್ದಳಂತೆ. ಆಮೇಲೆ ಕಾಲು ಮೆಸೇಜು ಅಂತೆಲ್ಲ ಶುರುವಾಗ್ತಾ ಇದ್ದಂತೆ ಗಂಡನನ್ನೇ ಬಿಟ್ಟು ಬಂದವಳು. ಇವನ ಜೊತೆಗೂ 8 ತಿಂಗಳು ಸಂಸಾರ ಮಾಡಿದ್ದಾಳಂತೆ. ಆದ್ರೀಗ ಬೆಳಗಾವಿಯಲ್ಲಿ ಸ್ನೇಹಿತರ ಮದುವೆ ಇದೆ ಅಂತ ಹೋದವಳು ಅಲ್ಲೊಂದು ಮದುವೆ ಆಗಿದ್ದಾಳಂತೆ. ನಮ್ಮ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಬಂದ್ಬಿಟ್ರು. ಬಂದಿದ್ದಾದ್ಮೇಲೆ ಇದ್ರು ನಮ್ಮ ಜೊತೆನೆ. ಮತ್ತೆ ಈ ಥರ ಬೆಳಗಾವಿಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಈ ಸಮಸ್ಯೆ ಆಗಿ ಈ ಥರ ಎಲ್ಲ ಆಯಿತು. ನಂದು ಫೋನುಗಳು ಮತ್ತು ನನ್ನ ತಾಳಿ ಕಾಲುಂಗ್ರ ಒಡವೆಗಳು 2 ಫೋನುಗಳು ಎಲ್ಲ ತಗೊಂಡು. ಯಾವಾಗ ಸುಧಾಕರ್ ಬಗ್ಗೆ ಕಥೆ ಕಟ್ಟಿದ್ಲು, ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಒಟ್ನಲ್ಲಿ ನಾನೊಬ್ಬ ಕೋಟ್ಯಾಧೀಶೆ ಎಂದವಳು ನಿಜಕ್ಕೂ ಕೋಟ್ಯಾಧೀಶೆಯೋ ಇಲ್ಲ 3 ಮದುವೆ ಆಗೋ ಮಹಾತಾಯಿಯೋ ತನಿಖೆ ನಂತರವೇ ಗೊತ್ತಾಗಬೇಕು. ಮನೋ ಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಿಯತ್ತಿನ ನಾಯಿ ಎಂಟ್ರಿ ಕೊಟ್ಟಿದೆ. ಘಟಾನುಘಟಿ ನಾಯಕರ ಎದುರಲ್ಲೇ ಘರ್ಜಿಸೋದಕ್ಕೆ ಶುರು ಮಾಡಿದೆ. ಪಕ್ಷೇತರ ಅಭ್ಯರ್ಥಿಯ ಕ್ಯಾಂಪೇನ್ ಸ್ಟೈಲ್ಗೆ ಎಲ್ಲರೂ ಫಿದಾ ಆಗಿದ್ದಾರೆ. ಚನ್ನಪಟ್ಟಣ ಅಖಾಡಕ್ಕೆ ಕನ್ನಡ ಪ್ರೊಫೆಸರ್ ಎಂಟ್ರಿ. ಕೈ ಮೈತ್ರಿ ವಿರುದ್ಧ ನಾಯಿ ಛೂಬಿಟ್ಟ ಪಕ್ಷೇತರ ಅಭ್ಯರ್ಥಿ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಇನ್ನೂ ಮುಹೂರ್ತ ಫಿಕ್ಸ್ ಆಗಿಲ್ಲ. ಕಾಂಗ್ರೆಸ್ ದೋಸ್ತಿಯಿಂದ ಯಾರು ಕಣಕ್ಕಿಳಿಯುತ್ತಾರೆ ಅನ್ನೋದು ಗೊತ್ತಾಗಿಲ್ಲ. ಆದರೆ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಕನ್ನಡ ಪ್ರೊಫೆಸರ್ ಹನಿಯೂರು ಚಂದ್ರೇಗೌಡ ಅನ್ನೋರು ನಿಯತ್ತಿನ ನಾಯಿಯನ್ನ ಅಖಾಡಕ್ಕಿಳಿಸಿದ್ದಾರೆ. ನಾಯಿ ಅಂದ್ರೆ ಯಾವುದೋ ನಾಯಿ ಅಲ್ಲ, ತಾವೇ ನಾಯಿಯಾಗಿ ಪ್ರಚಾರ ಶುರು ಮಾಡಿದ್ದಾರೆ. ಚೆಂಬು ಕೊಡಪಾನ ಪೊರ್ಕೆ ಹಿಡಿದು ಪ್ರಚಾರ ಮಾಡೋದು ಕಾಮನ್. ಆದರೆ ಕನ್ನಡ ಪ್ರೊಫೆಸರ್ ಪ್ರಚಾರ ಶೈಲಿಯೇ ವಿಭಿನ್ನ. ನಾನು ನಿಮ್ಮ ನಾಯಿ, ನಿಮ್ಮ ಕ್ಷೇತ್ರ, ನಿಮ್ಮ ಊರನ್ನ ಕಾಯಲು ಬರ್ತಿದ್ದೇನೆ, ನನ್ನನ್ನ ಗೆಲ್ಲಿಸಿ, ನಿಯತ್ತಿನ ನಾಯಿಯಾಗಿರ್ತೀನಿ ಅಂತ ತಮ್ಮ ಫೋಟೋಗೆ ನಾಯಿ ಫೋಟೋ ಎಡಿಟ್ ಮಾಡಿಕೊಂಡು ಪ್ರಚಾರ ಮಾಡುತ್ತಿದ್ದಾರೆ. ನಾಯಿ ಅನ್ನುವಂಥದ್ದು ಒಂದು ಸಂಕೇತ ಏನು ಅಂದ್ರೆ, ನಾಯಿಯ ಸಂಕೇತವೇ ಪ್ರಾಮಾಣಿಕತೆ ಮತ್ತೆ ನಿಷ್ಠೆ, ಜೊತೆಗೆ ಕಾವಲು ಕಾಯುವಂಥದ್ದು. ಕ್ಷೇತ್ರದ ಒಂದು ಹಿತವನ್ನ ಕಾಯಲು ನಾನು ಬರ್ತಿದ್ದೇನೆ. ಒಟ್ನಲ್ಲಿ ಘಟಾನುಘಟಿಗಳ ಮಧ್ಯೆ ನಾಯಿ ಕ್ಯಾಂಪೇನ್ ಗಮನ ಸೆಳೆಯುತ್ತಿದೆ. ಚುನಾವಣೆಗೆ ಇನ್ನೂ ತುಂಬಾ ಸಮಯ ಇದೆ. ಹೀಗಾಗಿ ಮುಂದೆ ಇನ್ನೂ ಏನೇನ್ ಬರ್ತಾವೋ ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.